ಸಿಎಂರನ್ನ ಭೇಟಿ ಮಾಡೋಕ್ಕಿಂತ ಮುಂಚೆ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು. ಬೆಳಿಗ್ಗೆ ನಾನು ಏನು ಹೇಳೋದ್ನೋ, ಏನೇನು ಹೇಳಬೇಕು ಎಲ್ಲವನ್ನೂ ಹೇಳಿದ್ದೀನಿ. ನಾನು ನಾಯಕತ್ವದ ಬಗ್ಗೆ ತಾನು ಕೊಟ್ಟಂತ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥನೆ ಮಾಡ್ಕೊಂಡಿದ್ರು ಯತೀಂದ್ರ ಅವರು. ಪದೇ ಪದೇ ಯಾಕೆ ಅದನ್ನೇ ಕೇಳ್ತಾ ಇದ್ರಿ? ನಾನು ಅದನ್ನೇ ಹೇಳೋದಕ್ಕೆ ನನಗೂ ಕೂಡ ಆಗೋದಿಲ್ಲ. ನಾನು ಏನು ಹೇಳಬೇಕೋ ಎಲ್ಲವನ್ನೂ ಕೂಡ ಈ ಮುಂಚೆನೇ ಹೇಳಿದ್ದೀನಿ ಅಂತೇಳಿ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಅಂದ್ರೆ ಸರ್ಕ್ಯೂಟ್ ಹೌಸ್ಗೆ ಹೋಗೋಕ್ಕಿಂತ ಮುಂಚೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. ನಾನು ಯಾರ ಹೇಳಿಕೆಗೂ ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ. ಹಾಗೆ ನನ್ನ ಹೇಳಿಕೆಯನ್ನು ಆಧರಿಸಿ ಕೆಲವೊಂದಿಷ್ಟು ಜನ ಅವ್ರದ್ದಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದೆಲ್ಲದಕ್ಕೂ ಕೂಡ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಯತೀಂದ್ರ ಹೇಳಿದ್ರು. ಕಿತ್ತಾಟ ಏನೂ ನಡೆದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು CM ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ಅದು ಸುಮ್ಮನೆ ಪ್ರತಿಪಕ್ಷದವ್ರು ಅದನ್ನು ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. ಆಗಲೇ ಹೇಳಿದ್ದೀನಿ, ಯಾರದೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನು ಹೇಳಬೇಕು ಎಲ್ಲ ಹೇಳೋದು. ಒಂದ್ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗುತ್ತೆ. ನಾನು ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ಬಿಡಿ. ನಾ ಏನು ಹೇಳಬೇಕಾಗಿತ್ತು ಒಂದ್ಸಲಿ ಹೇಳಿ ಮುಗಿಸಾಗಿದೆ, ಅದ್ರ ಮೇಲೆ ಮತ್ತೆ ಇನ್ನೇನು ಹೇಳೋದಿಲ್ಲ. ಇದು ಯತೀಂದ್ರ ಅವರ ಹೇಳಿಕೆ. ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಅವ್ರು ಕೊಟ್ಟರು ನೋಡಿ. ಈಗ ಈ ದೃಶ್ಯಗಳನ್ನು ನೀವೇನು ನೋಡ್ತಾ ಇದ್ರಿ, ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನ ಒಂದು ನೇರ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಈಗ ಯತೀಂದ್ರ ಅವ್ರು ಏನು ಹೇಳಿದ್ರು ಅನ್ನುವಂಥದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದು ಸರ್ಕ್ಯೂಟ್ ಹೌಸ್ನಿಂದ ಹೊರಗಡೆ ಬರ್ತಾ ಇರುವಂಥ CM ಸಿದ್ದರಾಮಯ್ಯ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಕರೆಸಿ ಮಾತನಾಡ್ತಾ ಇದ್ರು. ಆ ಮಾತುಕತೆ ಮುಕ್ತಾಯವಾಯಿತು. ಅದಾದ ನಂತರ ಯತೀಂದ್ರ ಅವರು ಕೂಡ ಹೊರಗಡೆ ಬಂದರು, ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಹೊರಬಂದು ಕಾರ್ನಲ್ಲಿ ತೆರಳಿದ್ರು. ನೋಡಿ, ಈ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸರ್ಕ್ಯೂಟ್ ಹೌಸ್ನಿಂದ ಹೊರಗಡೆ ಬಂದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದು ಕಾರಲ್ಲಿ ಕೂರ್ತಾ ಇರುವಂಥ ಈ ದೃಶ್ಯಗಳು. ಅವರ ಹಿಂದೆನೇ ಸಿದ್ದರಾಮಯ್ಯ ಅವರು ಕೂಡ ಬಂದರು. ಈ ದೃಶ್ಯಗಳು ಇದು ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಇಬ್ಬರೂ ಕೂಡ ಒಂದೇ ಕಾರ್ನಲ್ಲಿ ಕೂತು ತೆರಳದಂಥ ಈ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವು ಪ್ರತಿನಿಧಿ ಸಹದೇವ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಸಹದೇವ್, ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಇವರಿಬ್ಬರು ಕೂಡ ಚರ್ಚೆ ಮಾಡಿದ್ರು. ಇವತ್ತು ಯತೀಂದ್ರ ಅವರು ಕೊಟ್ಟಂಥ ಹೇಳಿಕೆ, ಅದಾದ ನಂತರ ಆದಂಥ ಬೆಳವಣಿಗೆಗಳು, CM ಕೂಡ ಅವರನ್ನು ಕರೆಸ್ಕೊಂಡು ಮಾತಾಡಿರೋದು. ಹಾಗಾದರೆ ಒಳಗಡೆ ಏನು ಚರ್ಚೆ ಆಯಿತು 1 ಗಂಟೆಗೂ ಹೆಚ್ಚು ಕಾಲ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದಾದಮೇಲೆ ಹೊರಗಡೆ ಬಂದು ಇಬ್ಬರು ಒಂದೇ ಕಾರ್ನಲ್ಲಿ ಈಗ ತೆರಳಿದ್ದಾರೆ. CM ರಿಯಾಕ್ಟ್ ಮಾಡಿದಂಥ ರೀತಿ ನೋಡಿದ್ರೆ ಏನು ಪದೇ ಪದೇ ಅದೇ ಹೇಳಬೇಕಂತ ಗರಂ ಆಗ್ತಾರೆ ಕೇಳಿದ್ದಕ್ಕೆ ವಿಚಾರವಾಗಿ. ಹಾಗಾದ್ರೆ ಏನು ನಡೀತು ಒಳಗಡೆ? ರೆಹಮಾನ್, ಏನು ಇವತ್ತು ಬೆಳಗ್ಗೆ ಯತೀಂದ್ರ ಅವರು ತಮ್ಮ ಈ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅನ್ನುವಂಥ ಮಾತನ್ನು ಯಾವಾಗ ಹೇಳ್ತಾರೆ, ಅದಾದ ಬಳಿಕ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಪರ ವಿರೋಧವಾಗಿ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಇದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ಉತ್ತರವನ್ನು CM ಅವರೇ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲೋ ಒಂದು ಹಂತದಲ್ಲಿ ಗರಂ ಆಗಿ ಹೋಗಿರುವಂಥದ್ದು. ಇದಾದ ಬಳಿಕ ಏನು ಸುವರ್ಣಸೌಧಕ್ಕೆ ತೆರಳಿದ್ದಂತಹ ನಾಯಕರೆಲ್ಲರೂ ಕೂಡ ಮಧ್ಯಾಹ್ನದ ಊಟದ ಸಮಯದಲ್ಲಿ ಮತ್ತೆ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ಗೆ ಬರುವಂಥದ್ದು. ಸೊ ಅಲ್ಲಿ ಏನು ಸುವರ್ಣಸೌಧದಲ್ಲಿ ಯತೀಂದ್ರ ಅವ್ರನ್ನ ತಮ್ಮ ಜೊತೆಗೆ CM ಅವರು ಕರೆದುಕೊಂಡು ಬಂದಿರುವಂಥದ್ದು. ಇಲ್ಲಿ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ಗೆ ಬಂದು ಅದಾದ ಬಳಿಕ ಸಚಿವರಾದಂತಹ ಮಹದೇವಪ್ಪ ಮತ್ತು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇಬ್ಬರನ್ನೂ ಕೂಡ ಕರೆಸ್ಕೊಳ್ತಾರೆ. 4 ಜನ ಒಂದೇ ರೂಮ್ನಲ್ಲಿ ಊಟ ಮಾಡ್ತಾ ಕೆಲವೊಂದಿಷ್ಟು ಹೊತ್ತು ಚರ್ಚೆಯನ್ನು ಮಾಡಿರುವಂಥದ್ದು. ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರು ಒಂದು ವಿಚಾರವನ್ನ ಯತೀಂದ್ರ ಅವ್ರಿಗೆ ಹೇಳಿರುವಂಥದ್ದು, ಸಹಜವಾಗಿ ತಂದೆಯವರು CM ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ತಾವು ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡುವುದರಿಂದ ಎಲ್ಲೋ ಒಂದು ಕಡೆ ಇದಕ್ಕೆ ಮುಜುಗರ ಕೂಡ ಆಗುವಂಥದ್ದು. ಸೊ ಇದನ್ನ ತಮ್ಮ ತಂದೆಯವರೇ ಎದುರಿಸಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇನ್ನು ಮುಂದಾದರೂ ಯಾವುದೇ ರೀತಿಯಾದಂಥ ಬಹಿರಂಗ ಹೇಳಿಕೆ ಮಾಧ್ಯಮಗಳಿಗೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಾಯಕರು ಹೇಳಿರುವಂಥದ್ದು. ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರು ಇಬ್ಬರೂ ಕೂಡ ಹೊರ ಹೋದ ಬಳಿಕ ಸುಮಾರು 15 ನಿಮಿಷಗಳ ಕಾಲ CM ಮತ್ತು ಯತೀಂದ್ರ ಇಬ್ಬರೇ ಪ್ರತ್ಯೇಕವಾಗಿ ರೂಮ್ನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯ ಸಿಗ್ತಾ ಇರುವಂಥದ್ದು. ಅಲ್ಲೂ ಕೂಡ ಇದೇ ಹಂತದಲ್ಲಿ ಚರ್ಚೆ ಆಗಿರುವಂಥದ್ದು. ಯತೀಂದ್ರ ಅವರ ಹೇಳಿಕೆಯಿಂದ ಸಹಜವಾಗಿ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದು ಈ ಒಂದು ಮುಜುಗರ ಆಗ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ
ಅದನ್ನ ಸಿದ್ದರಾಮಯ್ಯ ಅವರು ಕೂಡ ತೋರಿಸಿಕೊಡ್ತಾ ಇಲ್ಲ. ಮಾಧ್ಯಮಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆ ಗರಂ ಆಗುವಂತದ್ದನ್ನ CM ಸಿದ್ದರಾಮಯ್ಯ ಅವರು ಮಾಡಿದ್ರು. ಏನ್ ಹೇಳಿದ್ದಾನೆ ಯತೀಂದ್ರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಸೊ ಬೆಳಗ್ಗೆಯಿಂದಲೂ ಕೂಡ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ರು ಕೂಡ CM ಅವರು ತಮಗೇನು ಗೊತ್ತೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಇದ್ದೇವೆ ಅನ್ನುವಂಥ ಮಾತನ್ನ CM ಅವರು ಹೇಳ್ತಾರೆ. ಇನ್ನೊಂದು ಕಡೆ ಇಬ್ರು ನಾಯಕರೇನು ಚರ್ಚೆ ಮಾಡಿ ಹೊರ ಬರ್ತಾರೆ, ಆವಾಗ ದ್ವಂದ್ವ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರು ಕೊಟ್ಟಿರುವಂಥದ್ದು. ಐಸ್ ಕ್ರೀಮ್ ಮೀಟಿಂಗ್ ಮಾಡಿದೀವಿ ಅನ್ನುವಂಥದ್ದನ್ನ ಬರೀರಿ ಅಂತೇಳಿ ಬಹಿರಂಗವಾಗಿ ಮಹದೇವಪ್ಪನವ್ರು ಹೇಳಿದ್ರೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ನಾನು ಇವತ್ತು ಯತೀಂದ್ರ ಅವ್ರನ್ನ ಭೇಟಿನೇ ಆಗಿಲ್ಲ, ಇವತ್ತು ಸಂಜೆ ಅಥವಾ ನಾಳೆ ಅವ್ರನ್ನ ಕರೆಸಿ ಮಾತಾಡ್ತೇನೆ, ಈ ರೀತಿ ಹೇಳಿಕೆ ಕೊಡೋದ್ರಿಂದ ಮುಜುಗರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನ ಮಾಡ್ತೇನೆ ಅನ್ನುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಸೊ ಒಟ್ಟಾರೆ ಯತೀಂದ್ರ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಅಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯತೀಂದ್ರ ಅವ್ರಿಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆ ಕೊಡದಂತೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬಹುತೇಕ ಈ ಒಂದು ಇನ್ನು ಮುಂದಾದರೂ ಯತೀಂದ್ರ ಅವರು ಮಾಧ್ಯಮಗಳಿಗೆ ಈಗ ಏನು ಬದಲಾವಣೆ CM ಬದಲಾವಣೆ ವಿಚಾರ ಏನಿದೆ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಹೇಳಿಕೆ ಕೊಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಯಾವಾಗ CM ಅವರು ಬರುವ ಪೂರ್ವದಲ್ಲಿ ಯತೀಂದ್ರ ಅವರು ಬರ್ತಾರೆ, ಅವ್ರನ್ನ ಮಾಧ್ಯಮದವರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೇವೆ. ಆಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ತಂದೆಯವರ ವಾಹನದಲ್ಲಿ ಅವರು ಕೂಡ ತೆರಳಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸಹದೇವ್.